ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸಬೇಕಪ್ಪೋ, ಸ್ವಚ್ಛಗೊಳಿಸಬೇಕು. ಬರೇ ಬರೇ ನಾಯಿ ಕೋಳೆ ಕುರಿ ಎಲ್ಲ ಗಲೀಜ್ ಮಾಡೈತೆ. ನಾವು ಹೋಗಿ ಸ್ವಚ್ಛತೆ ಮಾಡೋಣ ಬರ್ರಿ ಎಲ್ಲಾರು. ನಾವು ಬಾರೋ ಗೆಳೆಯ, ಈಗ ಏನು ಡಂಗರ ವರ್ಷ ನೋಡ್ಕೊಂಬರಮ್ಮ. ಸ್ವಚ್ಛತೆ ಸ್ವಚ್ಛತೆ ಏನ್ ಕ್ಲೀನ್ ಮಾಡಲ್ಲ, ಒಣ ಕಸ ಹಸಿ ಕಸ ಎಲ್ಲ ಏನಿದೆ ತೂ 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 ಜೀ ಜೀ. ಅಲೋ ನಾವುನ ಸ್ವಚ್ಛತೆ ಮಾಡಮ್ಮ ಅಪ್ಪ. ಏ ಮಗ, ನಾವೇನು ಕೂಲಿಯರೇನು? ಕೂಲಿಯರನ್ನ ಕರ್ಕೊಂಬಂದು ಕ್ಲೀನ್ ಮಾಡ್ತಾನ ಬಾ. ಯಾರಿದ್ದೀರಮ್ಮ? ನಮಸ್ತೆ. ನೋಡವ, ನಮ್ಮ ಮನೆ ಪಕ್ಕಕ್ಕೆ ಎಲ್ಲರೂ ಸಂದಾಸ ಮಾಡಿಬಿಟ್ಟಾರ. ನೀವು ಬಂದು ಸ್ವಚ್ಛ ಮಾಡಿ ಕೊಡ್ಬೇಕು. ಬರ್ತೀರೇನವ? ನಾವೇ ಬಂದು ಮಾಡ್ತೀವಿ. ಆಯ್ತವ, ಬೆಳಿಗ್ಗೆ ಬಂದ್ಬಿಡ್ರಿ ಜಲ್ದಿ. ಆಯ್ತು ಗೌಡ್ರೆ, ನಮಸ್ಕಾರ. ಇನ್ನತ್ತು ಮಗ ಏನಾಯ್ತು? ಸೊಳ್ಳೆ ಕಡಿತ, ಜ್ವರ ಬಂದಿದೆಲ್ಲ ಜ್ವರ ಬಂದೈತೆ. ಹತ್ರ ಕರ್ಕೊಂಡು ಹೋಗೋಣ ಬರ್ರಿ. ಬಾ ಡಾಕ್ಟ್ರೇ. ಡಾಕ್ಟ್ರೇ ನಮಸ್ತೆ ಗೌಡ್ರೆ, ಹೇಳಿ. ನಮಸ್ಕಾರ. ನಮ್ಮ ಹುಡುಗನ ಜ್ವರ ಬಂದ್ಬಿಟ್ಟಾವ ಡಾಕ್ಟ್ರೇ. ಬಂದು ಜ್ವರ ಇವತ್ತು ಬೆಳಗಿಂದ ಬಂದ ಡಾಕ್ಟ್ರೇ. ಉಸಿರಾಡಪ್ಪ, ಜೋರಾಗಿ ಹೇಳು. ಕಿತ್ತ ಹೋಗ್ಬಿಟ್ಟಪ್ಪ, ಜೋರಾಗಿ ಉಸಿರಾಡು. ಅಲ್ರಿ ಗೌಡ್ರೆ, ನೀವು ಊರಿಗೆ ಗೌಡ್ರಾಗಿಲ್ಲ, ಮನೆ ಮುಂದೆ ಸ್ವಚ್ಛ ಮಾಡ್ಕೊಳಕ ಆಗಲ್ವಾ? ನೋಡಿ, ಇವಾಗ ಹುಡುಗರ ಸೊಳ್ಳೆ ಕಟ್ಟು ಡೈನು ಜ್ವರ ಬಂದಿದೆ. ಇವಾಗ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಇವಾಗ ಕರ್ಕೊಂಡೋಗ್ರಿ, ಬಳ್ಳಾರಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ರಿ. ಫಸ್ಟ್ ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡ್ಕೊಳ್ಳಿ. ಆಯ್ತು ಡಾಕ್ಟ್ರೇ, ಮಾಡ್ತೀನಿ. ಅಲ್ರಿ, ನಾನು ಹೇಳಿದೆ ಮನೆ ಮುಂದೆ ಸ್ವಚ್ಛ ಮಾಡ್ರಿ ಅಂತ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿ ಸ್ವಚ್ಛ ಮಾಡ್ದಂಗೆ ಬಿಟ್ರಿ. ಇವಾಗ ನಮ್ಮ ಹುಡುಗರಿಗೆ ಸೊಳ್ಳೆ ಕಟ್ಟು ಜ್ವರ ಬಂದಿದೆ. ಬರ್ರಿ ಆಸ್ಪತ್ರೆಗೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನಾವು ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನನ್ನ ಮಗನಿಗೆ ಇವತ್ತು ಡೆಂಗ್ಯೂ ಜ್ವರ ಬಂದಿದ್ದಾವೆ. ಯಾರು ಕೂಡ ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಸೊಂಡೂರನ್ನು ಸ್ವಚ್ಛ ಸೊಂಡೂರಾಗಿ ಮಾಡೋಣ.